ವೀರನಹಳ್ಳಿಯ ಹಬ್ಬಕ್ಕೋತ್ಸವ ಸಮಿತಿ ವತಿಯಿಂದ ಆಚರಿಸಲ್ಪಡುವಂತಹ ಹಬ್ಬದ ಉತ್ಸವದ ಒಂದು ಅಂಗವಾಗಿರುವಂತಹ ಎರಡು ಕಾರ್ಯಕ್ರಮದಂತಹ ರಾಣಿ ಹಬ್ಬಕ್ಕ ರಂಗದರ್ಶನ ಎಂಬ ತ್ರಿವಳಿ ದೃಶ್ಯ ಅನಾವರಣದ ಸಂದರ್ಭದಲ್ಲಿ ಹಾಗೂ ನಮಗೆಲ್ಲರಿಗೂ ಗೌರವಿತರು, ನಮಗೆಲ್ಲರಿಗೂ ಹಿರಿಯರು, ನಮ್ಮ ಕರಾವಳಿ ಪ್ರದೇಶದ ಸ್ವಾಭಿಮಾನ ಸಾಹಿತ್ಯದಲ್ಲಿ ಸ್ವಾಭಿಮಾನ ಗೌರವವನ್ನು ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಉತ್ತಂಗಿಸಿದಂತಹ ಅತ್ಯಂತ ಹಿರಿಯರಾದಂತಹ ಕೈಯಾರ ಕಿಂಜನವರ ಕೈಯಾರ ನಮನ ಹಾಗೂ ಅದೇ ರೀತಿ ನಮಗೆಲ್ಲರಿಗೂ ಗೌರವಿಸಿದಂತಹ ನಮಗೆಲ್ಲರಿಗೂ ಮಾತೃರಾಗಿರುವಂತಹ ಈ ಕ್ಷೇತ್ರಕ್ಕೆ ಕನ್ನಡ ಕೊಟ್ಟಂತಹ ಅಮರ ಸೋಮೇಶ್ವರಿಗೆ ಸನ್ಮಾನಿಸುವಂತಹ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತಂತಹ ನಮ್ಮೆಲ್ಲರ ಗೌರವರು, ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಶ್ರೀಮತಿ ಗಮನಿಯವರೇ, ಗಣ್ಯ ಅತಿಥಿಯಾಗಿ ಉಪಸ್ಥಿತರಾದ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ಸಂಯುಕ್ತರಾದಂತಹ ಸತೀಶ್ ಕುಮಾರ್ ಕುಪ್ಪಲ್ ಅವರೇ, ಮಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿದ್ದ ಪ್ರೊಫೆಸರ್ ಕಡಪಡಿ ಅವರೇ, ಸದಸ್ಯರಾದಂತಹ ರಾಜೀವ್ ಅವರೇ, ಧನ್ಯವಾದ ಅವರೇ, ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರು, ನಮ್ಮ ಅಧ್ಯಕ್ಷರು, ಸಂಸದೀಯ ಅಧ್ಯಕ್ಷರು, ಕನ್ನಡ ಹಿರಿಯ ನಾಯಕರಾಗಿದ್ದ ಮಾಜಿ ಶಾಸಕರಾದ ಜಯರಾಮನವರೇ, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅವರೇ, ಕಾರ್ಯಾಧ್ಯಕ್ಷರಾದಂತಹ ವಿನೋದ್ ಕುಮಾರ್ ಅವರೇ, ನಮಗೆಲ್ಲರಿಗೂ ಗೌರವಿತರು ಹಾಗೂ ನಮಗೆಲ್ಲರಿಗೂ ಹಿರಿಯರು, ಪವಿತ್ರವಾದ ಸೈನ್ಸ್ ಅಭ್ಯಾಸ ಚರ್ಚಿನ ಧರ್ಮಗುರುಗಳಂತಹ ರೆವರೆಂಡ್ ಫಾದರ್ ಜೆ.ಬಿ. ಸರ್ದಾರ್ ಅವರೇ, ರೆವರೆಂಡ್ ಫಾದರ್ ರೂಪೇಶ್ ಮಾರ್ಕರ್ ಅವರೇ, ಉಪಾಧ್ಯಕ್ಷರು ಗ್ರಾಮ ಉಪಾಧ್ಯಕ್ಷರಾದ ರಾಜೇಶ್ ಅವರೇ, ನಮ್ಮ ಸಮಿತಿಯ ಸದಸ್ಯರಾದಂತಹ ಅವರೇ, ಉಪಾಧ್ಯಕ್ಷ ಸದನ ಬಗೆಯವರೇ, ಭಾಸ್ಕರ ಅವರೇ, ಕುಮಾರ್ ಪಂಸರ್ ಅವರೇ, ನಮ್ಮ ಶಾಸಕರವರೇ, ಜನಿತಿ ಅವರೇ, ಎಲ್ಲ ಸಮಿತಿಯ ಸದಸ್ಯರೇ, ನಮ್ಮ ಮುಂದಿರುವ ನಮಗೆ ಗೌರವಿಸಿದಂತಹ ಮೋಹನ್ ಕುಮಾರ್ ಗುಲಾಬ್ ಅವರೇ, ಎಲ್ಲ ನಮ್ಮ ಹಿರಿಯ ವ್ಯಕ್ತಿಗಳೇ, ಸೋದರರೇ, ಮಿತ್ರರೇ, ಬಹಳಷ್ಟು ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳಲ್ಲಿ ಮತ್ತೆ ಹಬ್ಬಕ್ಕೋಸ್ಕರ ಆಚರಿಸುವ ಸಂದರ್ಭದಲ್ಲಿ ಸುಧಾರಿಸುವ ಮಾತನ್ನು ಅವಕಾಶ ಪಡ್ಕೊಳ್ತದೆ. ಬಹುಶಃ ಈ ಒಂದು ವೇದಿಕೆಯಿಂದ ನಮಗೆ ಅತ್ಯಂತ ಹಿರಿಯರು, ಕರಾವಳಿ ಪ್ರದೇಶದ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳಾಗಿರುವಂತಹ ಕೈಯಾರ ಕಿಂಜನ್ ರೈ ಮತ್ತು ಅಮರ ಸೋಮೇಶ್ವರ ಇವತ್ತು ನಮ್ಮ ಉತ್ಸಾಹ ಸಮಿತಿಯಿಂದ ಸನ್ಮಾನಿಸುವ ಮೂಲಕ, ಗೌರವಿಸುವ ಮೂಲಕ ಹಾಗೂ ಗುರುತಿಸಿಕೊಳ್ಳುವುದು ಇಡೀ ನಮ್ಮ ಉತ್ಸಾಹ ಸಮಿತಿಗೆ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಮತ್ತು ಈ ಪರಿಸರ ಕೊಟ್ಟ ದೊಡ್ಡದೊಂದು ಹೆಮ್ಮೆ ಮತ್ತು ಗೌರವ ಅಂತ ಹೇಳಿ ಹೆಚ್ಚಿಸುವಂಥ ಕೆಲಸ ಮಾಡ್ತಾರೆ. ಬಹುಶಃ ಇವತ್ತು ಡಾಕ್ಟರ್ ಅಮರ ಸೋಮೇಶ್ವರ ಬಗ್ಗೆ, ಡಾಕ್ಟರ್ ಕೈಯಾರ ಕಿಂಜನ್ ರೈ ಬಗ್ಗೆ ನಾವು ಇವತ್ತು ಮಾತಾಡಿ ಹೋದರೆ ಮುಗಿಯುತ್ತಲ್ಲ, ಮತ್ತು ಅಷ್ಟು ಮಾತಾಡುವಂಥ ಬಹುಶಃ ದೊಡ್ಡ ವ್ಯಕ್ತಿ ಕೂಡ ನನಗೆ ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಅವರ ಮನೆಯವರು ಅದಕ್ಕೆ ಮನೆಯ ಧರ್ಮದ ಸೋಮೇಶ್ವರ ಇದ್ದಾರೆ. ಬಹುಶಃ ಅವರು ಕೂಡ ನಮ್ಮ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ, ಬಹುಶಃ ಇವತ್ತು ಇಬ್ಬರು ಸಾಹಿತಿಗಳು, ಬಹುಶಃ ನಮ್ಮ ಸಾಹಿತ್ಯಗಳು ಕನ್ನಡ ಸಾಹಿತ್ಯ ಕನ್ನಡ ಅವತ್ತಿನ ಕಾಲದಲ್ಲಿ ಬಹುಶಃ ಈಗ ಬರೋ ಸಾಹಿತ್ಯ ಮುಂದೆ ಬರುವಂಥ ಎಲ್ಲ ಅವಕಾಶಗಳಿದೆ. ಆರ್ಥಿಕವಾದ ಪರಿಸ್ಥಿತಿ ಚೆನ್ನಾಗಿದೆ, ಸಾಮಾಜಿಕವಾಗಿ ಎಲ್ಲರೂ ಕೂಡ ಉತ್ಸಾಹ ಸಮಾಜದೆಲ್ಲ ಕೂಡ ಪ್ರೋತ್ಸಾಹ ಕೂಡ ಕೊಡ್ತಾರೆ. ಬರೀಲಿಕ್ಕೆ ಬೇಕಾದರೆ, ಪ್ರಿಂಟಿಂಗ್ ಬೇಕಾದರೆ ಬೇರೆ ಬೇರೆ ಟೆಕ್ನಾಲಜಿ ವ್ಯವಸ್ಥೆಗಳೆಲ್ಲವೂ ಕೂಡ ಬಂದಿದೆ. ಕಲಿಲಿಕ್ಕೆ ಬೇಕಾದರೆ ಇಂಟರ್ನೆಟ್ ಎಲ್ಲ ಕೂಡ ನಿಮಗೆ ಈಗ ಜಾಸ್ತಿ ಕಷ್ಟ ಇಲ್ಲ. ನಿಮಗೆ ಯಾವುದೇ ಮಾಹಿತಿ ಬೇಕಿದ್ರೂ ಕೂಡ ಬರೀ ಅದು ಗೂಗಲ್ ಹೋಗಿ ಹೆಸರು ಹಾಕಿದ್ರೆ ಸಾಕು, ಇದ್ದಂಥ ಎಲ್ಲ ವಿಚಾರಗಳು ಸಿಗ್ತದೆ. ನಾವು ಕೂಡ ಎಸ್ಎಂಗೆ ಹೋಗೋ ಮುಂಚೆ ಅರ್ಧ ಗಂಟೆ ಮುಂಚೆ ಸಬ್ಜೆಕ್ಟ್ ನೋಡಿ ಜಾಸ್ತಿ ಇದ್ದಿದ್ದು ಬೇರೆ ಫೋನ್ ಮಾಡಿ ಕೇಳೋದಿತ್ತು. ಈಗ ಅದೇನಿಲ್ಲ, ಬರೀ ನನ್ನ ಲ್ಯಾಪ್ಟಾಪ್ಗೆ ಹೋಗಿ ಒಂದು ನಿಮಿಷಕ್ಕೆ ಗೂಗಲಲ್ಲಿ ಪ್ಲಸ್ ಮಾಡಿ ಏನಿದೆ ಪ್ರಿಂಟ್ ಔಟ್ ಬೇಕು ಹೋಗಿ ಮತ್ತೆ ಅದರಲ್ಲಿ ಮಾತಾಡೋದು ವಿಚಾರ ಆಗುವಂಥದ್ದು ಇವತ್ತು ಬಹಳಷ್ಟು ಸುಲಭ ಇದೆ. ಹೌದು, ಇವತ್ತಿನ ಪರಿಸ್ಥಿತಿ ಆವತ್ತಿನ ಸಾಹಿತ್ಯಗಳು ಬಹುಶಃ ಆವತ್ತಿನ ಪರಿಸ್ಥಿತಿ ಆಗಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಕೂಡ
ಬಹುಶಃ ವಿಶೇಷವಾದ ಶ್ರಮವನ್ನು ಪಟ್ಕೊಂಡು ಇವತ್ತು ಎಲ್ಲಕ್ಕಿಂತಲೂ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿರುವುದು ಅವರ ಶ್ರಮಕ್ಕೆ ಎಲ್ಲ ನಾವು ಇವತ್ತು ಮನಗಾಣ ಅವಕಾಶ ಪೀಳಿಗೆ ಇವತ್ತು ಆಗಬೇಕು ನಾನು ಹೇಳಿ ಇಚ್ಛಿಸುವಂಥದ್ದು. ಒಂದು ಮಂತ್ರಿಗಿಂತಲೂ ಒಬ್ಬ ಯುವಕನಾಗಿ ನಾನು ಹೇಳೋದಿಷ್ಟೇ, ಎಲ್ಲ ನಾವು ಇವತ್ತು ಸಹೋದರರಿಗೆ ಸಮುದಾಯಕ್ಕೆ ನನ್ನ ಕೋರಿಕೆ ಹೇಳಬೇಕಿದ್ರೆ, ನಮ್ಮ ಸಮಾಜದ ದೊಡ್ಡ ಆಸ್ತಿ ಸಂಪತ್ತು ಯಾವುದು ಅಂತ ಕೇಳಿದರೆ, ನಮ್ಮ ಸಮಾಜದ ದೊಡ್ಡ ಆಸ್ತಿ ಸಂಪತ್ತು ಯಾವುದು ಅಂತ ಕೇಳಿದರೆ, ಇಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಷ್ಟು ಬಿಲ್ಡಿಂಗ್ ಇದೆ, ಇದು ನಮ್ಮ ಆಸ್ತಿ ಸಂಪತ್ತಲ್ಲ. ಇದು ನಮ್ಮ ಪ್ರದೇಶದ, ನಮ್ಮ ಸಮಾಜದ ಈ ಆಸ್ತಿ ಸಂಪತ್ತಾಗುವುದು. ಈ ಪ್ರದೇಶದ ಮತ್ತು ನಮ್ಮ ಸಮಾಜ ಮತ್ತು ಈ ಪ್ರದೇಶ, ನಮ್ಮ ಈ ಕರಾವಳಿ ಪ್ರದೇಶ ಸಮಾಜದ ದೊಡ್ಡ ಆಸ್ತಿ ಸಂಪತ್ತು ಯಾವುದು ಅಂತ ಹೇಳಿದರೆ, ನಮ್ಮೆಲ್ಲ ಹಿರಿಯರ ತ್ಯಾಗಮಯ ಜೀವನ. ಬಹುಶಃ ಅಮ್ಮ ಸೋಮೇಶ್ವರ ಅವರಲ್ಲಿ, ಗುಲಾಂ ಮೋಹನ್ ಕುಮಾರ್ ಅವರಲ್ಲಿ, ಕೈಯಾರ ಚಿಂದಿನ ರೈಯವರಲ್ಲಿ, ಇನ್ನಿತರ ಹಿರಿಯರ ತ್ಯಾಗಮಯ ಜೀವನ, ಅವರ ಜೀವನದ ವ್ಯಕ್ತಿತ್ವದ ಮೌಲ್ಯಗಳು ನಮಗೆ ದೊಡ್ಡ ಇವತ್ತು ಆಸ್ತಿ ಸಂಪತ್ತಾಗಿದೆ. ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗುವಂತಹ ಜವಾಬ್ದಾರಿ ಯೋಜನಾ ಹಮ್ಮಿಕೊಳ್ಬೇಕು ನಾನು ಹೇಳಿ ಇಚ್ಛಿಸುವಂತ ಕೆಲಸ ಮಾಡ್ತೇನೆ. ಆ ತ್ಯಾಗ